ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಈ ಥರ ಒಂದು ಡೈಲಾಗ್ ಹೇಳಿ ತುಂಬ ದಿನ ಆಗೋಯಿತು. ನನಗೆ ಒಂದು 2-3 ಸಲ ಟೇಕ್ ತಗೊಂಡೆ. ಫೈನಲಿ ಈ ಥರ ಬಂದಿದೆ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಇವತ್ತು ಪಾಪುಗೆ 3rd ಮಂತ್ದು ಸೆಲೆಬ್ರೇಷನ್ ಮಾಡೋಣ ಅಂತ. ಸೊ ಇದೊಂಥರ ಸಿಂಪಲ್ ಸೆಲೆಬ್ರೇಷನ್ ಅಷ್ಟೇ, ಸುಮ್ಮನೆ ತೋರಿಸ್ಕೊಳ್ಳೋದಕ್ಕೆ ಅಥವಾ ಏನೋ ಬೇರೆ ಥರ ಆಡಂಬರ ಆ ಥರ ಎಲ್ಲ ಏನಿಲ್ಲ. ಜಸ್ಟ್ ಸಿಂಪಲ್ಲಾಗಿ ನಮ್ಮ ಖುಷಿ. ಆ್ಯಂಡ್ ಇವಾಗ ಇದೆಲ್ಲ ಟ್ರೆಂಡ್ ಇದೆ ಅಲ್ವಾ, ಸೊ ಟ್ರೆಂಡ್ ಏನಿದೆ ಅದನ್ನ ಮಾಡ್ಕೊಂಬಿಡೋಣ ಅಂತ. ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾಗುವಂಥ ಟ್ರೆಂಡ್ಗಳನ್ನ ನಾವು ಕೂಡ ಎಂಜಾಯ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಲಿರಿಷಂಗೂ ಕೂಡ ಇದೇ ಥರ 3rd ಮಂತ್, 6th ಮಂತ್, 9th ಮಂತ್ ಹಾಗೆಯೇ 12th ಮಂತಿಗೆ ಬರ್ಡೇ ಮಾಡ್ತೀವಿ. ಸೊ ಈ ಥರ ಸೆಲೆಬ್ರೇಷನ್ನ ಮಾಡಿದ್ದೆ. ಇವನಿಗೂ ಕೂಡ ಇದೇ ಥರ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಲೈಫಲ್ಲೂ ಕೂಡ ಒಂದು ಟ್ರೆಂಡನ್ನು ಮಿಸ್ ಮಾಡಿಕೊಂಡೆ ಅಂತ ಅನಿಸುತ್ತೆ. ಅದೇನೆಂದರೆ, ನನ್ನ ಮದುವೆ ಟೈಮಲ್ಲಿ ಆವಾಗ ತಾನೇ ಪ್ರೀ ವೆಡ್ಡಿಂಗ್ ಶೂಟು ಹಾಗೆಯೇ ಅರಶಿನ ಶಾಸ್ತ್ರಕ್ಕೆ ತುಂಬ ಚೆನ್ನಾಗಿ ಈ ಥರ ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಹುಡುಗಿರೆಲ್ಲ ಚೆನ್ನಾಗಿ ರೆಡಿಯಾಗಿ ಅರಶಿನ ಶಾಸ್ತ್ರ ಮಾಡ್ತಾರಲ್ಲ, ಸೊ ಅದು ಆವಾಗ ತಾನೇ ಸ್ಟಾರ್ಟ್ ಆಗ್ತಿತ್ತು ಅನಿಸುತ್ತೆ. ಸೊ ನನಗೆ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನನಗೆ ನಾನೇ ಕ್ರಿಯೇಟಿವ್ ಆಗಿ ಸ್ವಲ್ಪ ಈ ಮಣಿಗಳೆಲ್ಲ ತಂದುಬಿಟ್ಟು ಫ್ಲವರ್ಸ್ ಎಲ್ಲ ತಂದು ನನಗೆ ಫ್ಲವರ್ ಜ್ಯುವೆಲ್ರಿ ಎಲ್ಲ ನಾನೇ ಮಾಡಬೇಕಂತ ಆಸೆ ಇತ್ತು. ಎಲ್ಲ ತಂದು ಇಟ್ಕೊಂಡಿದ್ದೆ, ಪ್ರಿಪೇರ್ ಮಾಡಬೇಕಷ್ಟೇ. ಕೆಲವರು ಅದಕ್ಕೆ ಆಸ್ಪದ ಮಾಡಿಕೊಡ್ಲಿಲ್ಲ. ಜೊತೆಗೆ ಪ್ರೀ ವೆಡ್ಡಿಂಗ್ ಶೂಟು ಕೂಡ ಅಷ್ಟೇ, ಅದನ್ನು ಕೂಡ ಯಾಕೋ ಯಶು ಕೂಡ ಮನಸ್ಸು ಮಾಡಲಿಲ್ಲ. ಅಯ್ಯೋ ಬಿಡೋ ಅತ್ಲಾಗಿ ಅಂತ ಸುಮ್ಮನೆ ಆದೆ. ಬಟ್ ಇವಾಗೆಲ್ಲ ಫುಲ್ ಟ್ರೆಂಡಿಂಗಾಗಿ ಚೆನ್ನಾಗಿ ಮಾಡ್ಕೊಳ್ತಿದ್ದಾರೆ. ಅದೆಲ್ಲ ನೋಡಿದಾಗ ಮಿಸ್ ಆಯ್ತದ ಅಂತ ಫೀಲ್ ಆಗುತ್ತೆ. ಬಟ್ ಏನಿವೆ, ಎಷ್ಟಾಗುತ್ತೋ ಅಷ್ಟು ನಾವು ಟ್ರೆಂಡ್ನ ನಾವು ಫಾಲೋ ಮಾಡಬೇಕು. ಅಂದರೆ ಎಲ್ಲನೂ ಈಡೇರಿಸ್ಕೊಳ್ಳೋದಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟನ್ನು ಈಡೇರಿಸ್ಕೊಳ್ಳೋದು ಅಷ್ಟೇ. ಅದಕ್ಕಾಗಿ ನಾನು ಮೆಟರ್ನಿಟಿ ಶೂಟನ್ನ ಮಿಸ್ ಮಾಡಿಕೊಳ್ಳೇ ಇಲ್ಲ. ಪ್ರೆಗ್ನೆನ್ಸಿ ಫೋಟೋಶೂಟ್ ಮಾಡಿಸ್ಕೊಳ್ಳಬೇಕಂತ ಹೇಳಿ ಫೋಟೋಶೂಟ್ ಮಾಡಿಸಿದ್ದಾಯಿತು. ಆಮೇಲೆ ಅನಿಸುತ್ತೆ ಏನಕ್ಕೆ ಸುಮ್ಮನೆ ತೆಗ್ದಿಡೋದಕ್ಕೆ ಫೋಟೋ ಏನಕ್ಕೆ ಅಂತ ಅನಿಸ್ಬೋದು. ಬಟ್ ಆ ಕ್ಷಣದಲ್ಲಿ ಅದೊಂಥರ ಖುಷಿ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಏನಂದರೆ, ಪಾಪು ಜೊತೆ ನಾನು ಕೂಡ ಫೋಟೋ ತೊಗೊಬೇಕಂತ ಅಂದ್ಕೊಂಡಿದ್ದೆ. ಅದು ಕೂಡ ಸಿಂಪಲ್ಲಾಗಿ ಆಯಿತು. ಅದಕ್ಕೆ ಮುಂಚೆ ನಾನು ಪಾಪುಗೆ 3ನೇ ತಿಂಗಳದ್ದು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. 1st ಮಂತ್, 2nd ಮಂತ್, 3rd ಮಂತ್ ಈ ಥರ ನಾನು ಫೋಟೋಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಮನೆಯಲ್ಲೇ ಫೋನಲ್ಲೇ ತೊಗೊಳ್ತೀನಿ ಅಷ್ಟೇ. ಜಸ್ಟ್ ಒಂದು ಮೆಮೊರಿಗೆ ಅಷ್ಟೇ. ಅದಕ್ಕೆಲ್ಲ ತುಂಬ ದುಡ್ಡು ಖರ್ಚು ಮಾಡಿ ಏನು ಅವಶ್ಯಕತೆ ಇಲ್ಲ. ಯಾಕಂದರೆ ಆ ತಿಂಗಳಲ್ಲಿ ನನ್ನ ಮಗು ಹೇಗಿತ್ತಂತ ಒಂಥರ ಏನೋ ಇವಾಗಿನ ಟ್ರೆಂಡ್ ಪ್ರಕಾರ ಅಂತ ಅನಿಸುತ್ತೆ. ಯಾಕೋ ಈಗಿನ ಪೀಳಿಗೆಯವರೆಲ್ಲ ಟ್ರೆಂಡ್ ಅಂತ ಹೇಳಿ ಅದರಿಂದನೇ ಓಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಹೇಗೆ ಜನ್ರೇಷನ್ ಚೇಂಜ್ ಆಗುತ್ತೆ ಅದೇ ರೀತಿ ನಾವು ಕೂಡ ಬದಲಾಗ್ತಾ ಇರಬೇಕು. ಸೊ ನಾಳೆ ದಿನ ನನ್ನ ಮಕ್ಕಳು ನೀನು ಯಾಕೆ ಹಿಂಗೆ ಮಾಡಿಲ್ಲ ಅಂತ ಕೇಳಬಾರ್ದು ನನ್ನ. ಆ ಥರ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಾದಷ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ನಮಗೂ ಹಾಗೆ ಅನಿಸುತ್ತಲ್ವ, ಸೊ ನಾವು ಹಿಂಗೆ ಮಾಡ್ಕೊಳ್ಳಿಲ್ಲ, ನನಗೆ ಈ ಥರ ಆಗಿಲ್ಲ ಚಿಕ್ಕ ವಯಸ್ಸಲ್ಲಿ ಅಂತ. ನನಗೆ ಒಂದು ಏನಂದರೆ, ನನ್ನ ತಂಗಿಗೆ ರಾಧೆ ಡ್ರೆಸ್ ಹಾಕಿ ರೆಡಿ ಮಾಡಿದರು. ಬಟ್ ನನಗದು ಇಲ್ಲ, ಮಾಡಿಲ್ಲ ಅನಿಸುತ್ತೆ. ನಂದು ಒಂದು ಫೋಟೋನೂ ಇಲ್ಲ. ಸೊ ಆವಾಗ ಅಯ್ಯೋ ನನಗೂ ಮಾಡಿದರೆ ಚೆನ್ನಾಗಿರ್ತಿತ್ತು, ಆ ಥರ ಫೋಟೋ ಇಲ್ವಲ್ಲ ಅಂತ ಅನಿಸುತ್ತೆ. ನನ್ನ 2 ತಂಗಿರಿಗೂ ಕೂಡ ಆ ಥರ ಅದೇ ಡ್ರೆಸ್ಸು ಹಾಕ್ಸಿದ್ರು. ಒಂದು ತಂಗಿಗೆ ಅಮ್ಮನೇ ರೆಡಿ ಮಾಡಿದ್ರು ಅನಿಸುತ್ತೆ, ಇನ್ನೊಬ್ಬಳು ಚಿಕ್ಕವಳಲ್ವ ಅವಳಿಗೆ ನಾನೇ ರೆಡಿ ಮಾಡಿದ್ದೆ. ಬಟ್ ನನಗೆ ರೆಡಿಯಾಗಿ ಆ ಥರ ಫೋಟೋ ಎಲ್ಲ ತಗೊಂಡಿಲ್ಲ. ಒಂದೊಂದ್ಸಲ ಅದು ಫೀಲ್ ಆಗುತ್ತೆ. ಏನಿವೆ, ಇವಾಗ ಪಾಪುಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಬೆಳ್ಳ ಕಾಣಿಸ್ಬೇಕು ಫೋಟೋದಲ್ಲಿ, ಬೆಳ್ಳಗೆ ಕ್ಯೂಟಾಗಿ ಮತ್ತೆ ಬೆಳ್ಳ. ನನಗಂತೂ ತಲೆ ಕೆಡ್ತಾ ಇದೆ. ಫಸ್ಟ್ ಇವನ್ನ ಕರ್ಕೊಂಡೋಗಿ ಮಲಗಿಸ್ಲ ಅಥವಾ ಕೇಕ್ ತಗೊಂಡೋಗಿ ಇಡ್ಲ, ಯಾವನ್ನ ಫಸ್ಟ್ ಮಾಡಲಿ ಅಂತ. ಏನು ಮಾಡಲಿ? ಇವನ್ನ ಮಲಗಿಸ್ರೆ ಎಲ್ಲ ಒದ್ದಾಡಿ ಹಾಳು ಮಾಡ್ಬಿಡ್ತಾನೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಿನ್ನ ಫೋಟೋಶೂಟ್ ಮಾಡೋಕ್ಕೆ ಎಷ್ಟು ತಲೆ ಕೆಡಿಸ್ಕೋಬೇಕು ನಾನು. ಕೇಕ್ ಕಾಣಿಸ್ತಿದ್ಯಾ? ಬಿದ್ದೋದ್ರೆ ಕಷ್ಟ. ಸಾಹೇಬ್ರೆ ಬನ್ನಿ. ರೆಡಿನಾ ನೀವು ಫೋಟೋಶೂಟ್ಗೆ? ರೆಡಿನಾ ನೀವು? ಬನ್ನಿ.
ಸೈಜು ಬಟ್ಟೆ ಒಂಚೂರು ಜಾಸ್ತಿ ಆಗಿಬಿಟ್ಟಿದೆ, ಒಂದು ಸೈಜ್ ದೊಡ್ಡದು. ಮಲ್ಗಿಸ್ಕೊಡ್ಲ ಈಗ ಅಲ್ಲ? ಬರುತ್ತೋ ಏನೋ ಗೊತ್ತಿಲ್ಲ. ಐಸ ರೆಡಿ ರೆಡಿ ಅಪ್ಪು ಇಟ್ಕೋ ಇದನ್ನ ಕೈಗೆ ನೋಡೋಣ. ವಾ ಸೂಪರ್ ಸೂಪರ್ ಸೂಪರ್. ಇರು ಅಯ್ಯೋ ನಾನು ಹೇಳ್ದಾಗ ಇಟ್ಕೊಪ್ಪ ನೀನು. ಕ್ರೀಮ್ ಎಲ್ಲ ಆಯಿತು ಬಲೂನ್ಗೆ. ಅಮ್ಮ ಇದು ಮುಟ್ಬೇಡ ನೀನೀಗ. ವಾ ಸೂಪರ್ ಕಂಡ ನೀನು, ಸೂಪರ್. ಒನ್ನ ಒನ್ನ ಒನ್ನ. ಟೆಂಟಡಾ ಟೆಂಟಡಾ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನನ್ನ ಫೇಸಲ್ಲಿ ಎಷ್ಟು ಸ್ಮೈಲ್ ಇದೆ ನೋಡಿ. ಯಾವುದಾದ್ರೂ ಒಂದು ಕೆಲಸ ಅಂದ್ಕೊಂಡಿದ್ದು ನನಗೆ ಆಗಲಿಲ್ಲ ಅಂದರೆ ತಲೆ ಕೆಟ್ಟೋಗಿ ಲೂಸ್ ಆಗಿಬಿಡ್ತೀನಿ. ಚೆನ್ನಾಗಾಯಿತು ಅಂದರೆ ನನ್ನಷ್ಟು ಖುಷಿಯಾಗಿ ಯಾರೂ ಇರೋಲ್ಲ. ಫೋಟೋಶೂಟ್ ಚೆನ್ನಾಗಾಯಿತು. ಆಟ ಆಡ್ತಾ ಇದ್ದಾರೆ ನಗಾಡ್ಕೊಂಡು. ಅವ್ನು ಫುಲ್ ಹ್ಯಾಪಿ. ಬಲೂನ್ ಕೊಟ್ಬಿಟ್ಟಿದ್ದೀನಿ ಕೈಗೆ, ಏನೋ ಅಂತ ಇಟ್ಕೊಂಡು ಆಟಾಡ್ತಾ ಇದ್ದೆ. ಅದು ಚಿನ್ನಿ ಕೈಗೆ ನುಲ್ಕೊಬಿಟ್ಟಿಯಾ, ಜಾಸ್ತಿ ನುಲಿಬೇಡ. ಇಷ್ಟೇ ಇರಲಿ, ಓಕೆ? ಜಾಸ್ತಿ ನುಲ್ಕೊಬೇಡ, ಆಮೇಲೆ ಕೈ ನೋವಾಗುತ್ತೆ. ಸೊ ಇನ್ನೊಂದೇನೆಂದರೆ, ಈಗ ಈ ಒಂದು ಫೋಟೋಶೂಟ್ ಆಯ್ತಲ್ವಾ, ನಾನು ನೋಡಿ ಹಿಂಗೆ ಗುಚ್ಚಿ ಥರ ಇದ್ದೀನಿ. ಸೊ ನಾನು ಫ್ರೆಶಪ್ ಎಲ್ಲ ಆಗಿದೆ ಅಲ್ಲ, ಜಸ್ಟ್ ಸ್ವಲ್ಪ ಸಿಂಪಲಾಗಿ ಮೇಕಪ್ ಮಾಡಿಕೊಂಡು ಇವನ ಜೊತೆ ಒಂದೆರಡು ಫೋಟೋ ತೊಗೊಬೇಕಂತ ಅಂದ್ಕೊಬಿಟ್ಟಿದ್ದೀನಿ. ತೊಗೊಬಿಡ್ತೀನಿ ಸ್ವಲ್ಪ ರೆಡಿ ಆಗಿಬಿಟ್ಟು. ಆಮೇಲೆ ಇನ್ನೊಂದು ಸರ್ಪ್ರೈಸ್ ಇದೆ, ಅದು ಈವ್ನಿಂಗ್ ಹೇಳ್ತೀನಿ. ಇವತ್ತೇನಂದರೆ ನಿರೀಕ್ಷೆಗೆ ಸ್ಕೂಲ್ನ ರಜಾ ಹಾಕ್ಸ್ಬಿಟ್ಟು, ಅವ್ವ ಕೇಕು ದೇವ್ರೆ, ಜಸ್ಟ್ ಮಿಸ್ಸು ಕಾಲಾಕ್ಬಿಡುವ ಇನ್ನೇನು. ಕರ್ಮ, ಅವನು ಫುಲ್ ಕಾಲು ಎತ್ಕೊಂಡೆಲ್ಲ ಆಟ ಆಡ್ತಾವಲ್ಲ. ಶೂ ಹಾಕ್ಬಿಟ್ಟಿದ್ದೀನ, ಏನೋ ಆಗ್ಬಿಟ್ಟಿದೆ ಶೂ ಹಾಕಿರೋದಕ್ಕೆ. ಏನೋ ಬೇಬಿ, ಅಯ್ಯೋ ನಾನು ಎಂಥ ದಡ್ಡಿ ನೋಡಿ. ಇಲ್ಲಿ ಇದೇನು ಕೊಟ್ಟಿದ್ದಾರೆ ಆಯಿತಾ, ತೋರಿಸ್ತೀನಿ ಅದನ್ನ ಇರಿ. ಕೊಟ್ಟವ್ರೆ ಫ್ರೆಂಡ್ಸ್, ನಾನು ಅವ್ನಿಗೆ ತೆಗ್ದೇ ಇಲ್ಲ, ಹಂಗೆ ಹಾಕಿದ್ದೀನಿ. ಅಯ್ಯೋ ಅಮೃತ, ನೀನು ಒಂದಿದು ಯೂಟ್ಯೂಬರ್ ಇಲ್ಲಿ. ಪಾಪ ಅವನಿಗೆ ಚುಚ್ತಾ ಚಿನ್ನು ನಿಂಗೆ. ಏನಿವೆ ಆರಾಮಿದೆ ಅನಿಸೋದಕ್ಕೆ. ಇಲ್ಲಿ ಇದನ್ನು ಹಾಕಿದ್ದೆ ನಿನ್ನ ಕಾಲ್ಗೆ, ಇದನ್ನು. ಇವಾಗ ಏನಂದರೆ, ಒಂದು ಫೋಟೋಶೂಟ್ ಆಯಿತು. ನೆಕ್ಸ್ಟ್ ನಾನು ರೆಡಿ ಆಗಿಬಿಟ್ಟು ಒಂದು ಸ್ವಲ್ಪ ಫೋಟೋಸ್ನ ತೊಗೊಬೇಕಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನೊಂದು ಸರ್ಪ್ರೈಸ್ ಇದೆ, ಅದು ಈವ್ನಿಂಗು ಹೇಳ್ತೀನಿ. ಇವತ್ತೇನಂದರೆ ಸ್ವಲ್ಪ ಲಿರಿಷನ್ನು ಕೂಡ ರಜೆ ಹಾಕಿಸ್ಬಿಟ್ಟು ಅವಳಿಗೆ ಪಾಪು ಜೊತೆ ಫೋಟೋ ತೆಗೆಯೋಣ. ಹಿಂಗೆ ಅವ್ನು ಮಲಗಿರ್ತಾನಲ್ವ, ಜೊತೆಲಿ ಅವಳು ಮಲಗಿಸ್ಬಿಟ್ಟು ಈ ಥರ ಇಬ್ಬರು ಅಕ್ಕ ತಮ್ಮ ಇಬ್ಬರಿಗೆ ಮಲಗಿರೋ ಥರ ಫೋಟೋ ತೆಗೆಯೋಣ ಅಂದ್ಕೊಂಡೆ. ಬಟ್ ಲಿರಿಷನ್ ಸ್ಕೂಲ್ಗೆ ಕಳಿಸಿದ್ದೀನಿ. ಅವಳನ್ನ ಒಂದು ಕಾಲು ಗಂಟೆಯಲ್ಲಿ ಅವ್ಳು ಫೋಟೋಸ್ ಎಲ್ಲ ತೆಗಿಬೋದು. ಅವಳನ್ನ ರೆಡಿ ಮಾಡಿಸಿ ಒಂದು ಹಾಫ್ ಆನ್ ಅವರಲ್ಲಿ. ಬಟ್ ಇಡೀ ದಿನ ಕೊಟ್ಟಲೆ ಕೊಡ್ತಾಳೆ ಅರ್ಧ ಗಂಟೆಗೋಸ್ಕರ. ಸೊ ಈಗ ಅವಳು ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ ಅವಳನ್ನ. ಬಂದರೆ ಬೇಕಿದ್ರೆ ಏನು ಬಲೂನ್ಸ್ ಇರುತ್ತೆ. ಯಾಕಮ್ಮ ಇವನ್ನ ಹಿಂಗೆ ಮಲಗಿಸ್ಬಿಟ್ಟು ಅವಳನ್ನೂ ರೆಡಿ ಮಾಡಿಸಿ ಮಲಗಿಸ್ಬಿಟ್ಟು ಒಂದೆರಡು ಫೋಟೋಸ್ ತೆಗಿಬಿಡ್ತೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಇವಾಗ ನಾನು ಕೂಡ ರೆಡಿ ಆಗಿಬಿಟ್ಟು ಒಂಚೂರು ಬಂದು ಒಂದೆರಡು ಫೋಟೋಸ್ನ ತೊಗೊಂಡ್ಬಿಡ್ತೀನಿ. ನೋಡೋಣ ಅಣ್ಣವ್ರು ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂತ. ಏನು 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 ಫೋಟೋ ತೆಗಿಬೇಕಾದ್ರೆ ಗ್ಯಾಪಲ್ಲಿ ಬ್ಲೂಟೂತ್ ಬಿದ್ದೋಯ್ತಾ, ಅದನ್ನ ಇವಾಗ ನೋಡಿದ್ದೀನಿ. ಕಾಲಿಟ್ಟರೆ ಅಷ್ಟೇ ಕತೆ. ಇವಾಗ ನೋಡ್ಬಿಟ್ಟು ಎತ್ಕೋತಾ ಇದ್ದೀನಿ. ಸಾಯಿಬ್ರೆ ಸಾಯಿಬ್ರೆ, ಡ್ಯಾಡ್ ಈಸ್ ಹ್ಯಾಂಡ್ಸಮ್ ಬಟ್ ಮಾಮ್ ಈಸ್ ಆಸಮ್. ಆಸಮ್. ಸಾಕು ಬಲ್ಲೂನು ಕೊಡಿ, ಸಾಕು 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 ಸಾಕು. ಇಲ್ಲಿ ಇನ್ನು ಫೋಟೋಶೂಟ್ ಎಲ್ಲ ಮುಗಿದ ಮೇಲೆ ನಾನು ಪಾಪು ಜೊತೆ ಫೋಟೋ ತೊಗೊಬೇಕಂತ ಅಂದ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಮಾಡಿದ್ದಾಯಿತು. ಏನಂದರೆ ಆ ಟೈಮಲ್ಲಿ ಯಶು ಬಂದರು, ಏನೋ ಅರ್ಜೆಂಟ್ ಏನೋ ತೊಗೊಂಡು ಹೋಗ್ಬೇಕಂತೇನೋ ಮನೆಗೆ ಬಂದಿದ್ರು ಅನಿಸುತ್ತೆ. ಆ ಟೈಮಲ್ಲಿ ನಾನು ಅವ್ರ ಕೈಲೇ ಫೋಟೋಸ್ ತೆಗೆಸ್ಬಿಟ್ಟೆ. ಒಂದು ಸ್ವಲ್ಪ ಚೆನ್ನಾಗಿ ಬಂತು ಅದು.
ಆದಮೇಲೆ ಸ್ವಲ್ಪ ಈವ್ನಿಂಗ್ ಟೈಮ್ ಏನಂದರೆ ಇನ್ನೊಂದು ಮೂರನೇ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಈವ್ನಿಂಗ್ ಟೈಮಲ್ಲಿ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಇಲ್ಲಿ ಸ್ಕ್ರೀನ್ ಹಾಗೆಯೇ ಹಾಕಿರಲಿಲ್ಲ ಕಿಟಕಿಗೆ, ಅದನ್ನೆಲ್ಲ ಯಶು ಹಾಕ್ಕೊಡ್ತಾ ಇದ್ದಾರೆ. ಜಸ್ಟ್ ವಾಶ್ ಮಾಡಿ ಇಟ್ಬಿಟ್ಟಿದ್ವಿ, ನಾವು ಇರಲಿಲ್ಲ ಅಲ್ವಾ, ಹಾಗಾಗಿ ಸ್ಕ್ರೀನ್ ಕೂಡ ಹಾಕಿರಲಿಲ್ಲ, ಸಿಂಪಲ್ಲಾಗಿ ಹಾಗೆಯೇ ಬಿಟ್ಬಿಟ್ಟಿದ್ರು. ಈಗ ಸ್ಕ್ರೀನ್ ಹಾಕಿಸ್ತಾ ಇದ್ದೀನಿ, ಸ್ವಲ್ಪ ಬ್ಯಾಕ್ಗ್ರೌಂಡ್ಗೆ ಚೆನ್ನಾಗಿರುತ್ತೆ ಅಂತ. ಅಷ್ಟರಲ್ಲಿ ಲಿರಿಷಾ, ನಾನು, ಪಾಪು ಹೆಂಗಿದ್ರು ಪಾಪುಗೆ ಹೊಸ ಬಟ್ಟೆನೇ ಇತ್ತಲ್ಲ ಅದನ್ನೇ ಹಾಕ್ಕೊಂಡು ನಾನು ಲಿರಿಷಾ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ಡೇಗೆ ಅಂದರೆ ಸಿಂಪಲ್ ಸೆಲೆಬ್ರೇಷನ್ಗೆ ರೆಡಿ ಆಗ್ತಾಯಿದ್ದೀವಿ. ಇನ್ನು ಮನೆಯಲ್ಲಿ ಅಡುಗೆ ಕೆಲಸ ಏನೂ ಮಾಡ್ತಾ ಇರಲಿಲ್ಲ, ನಮ್ಮ ಅಮ್ಮನ ಮನೆಯಿಂದನೇ ತರಿಸ್ಕೊಳ್ತಿದ್ದೆ. ಹಾಗಾಗಿ ಅಡುಗೆ ಕೆಲಸ ಅಂತೂ ಇಲ್ಲ, ಜಸ್ಟ್ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ. ಈ ಮಕ್ಕಳಂತೂ ಚಿಕ್ಕವರಿದ್ದಾಗ ನಾವು ಹೇಳಿದ ಬಟ್ಟೆನ ಹಾಕ್ಕೊಳ್ತಾರೆ, ಅಂದರೆ ನಾವೇ ಹಾಕ್ಬಿಡ್ತೀವಿ, ಇದೇ ಬೇಕು ಅದೇ ಬೇಕು, ಮ್ಯಾಚಿಂಗ್ ಇರಲಿ ಇದಿರಲಿ ಅಂತ. ಇವಾಗ ನೋಡಿದ್ರೆ ನನಗೆ ಇದು ಬೇಡ ಅದು ಬೇಕು ಅದು ಬೇಡ ಇದು ಬೇಕು ಅಂತ ಹೇಳಿ ಕೊನೆಗೆ ಈ ಡ್ರೆಸ್ ಹಾಕ್ಕೊಂಡ್ಲು. ಇದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತಗೊಂಡಿದ್ದೆ, ಹಾಗಾಗಿ ಅದನ್ನೇ ಒಂದ್ಸಲ 2 ಸಲ ಹಾಕಿಲ್ಲ ಅಷ್ಟೇ, ಅದನ್ನೇ ವೇರ್ ಮಾಡಿಸ್ದೆ ಅವಳಿಗೆ. ಕಳ್ಮರಿ ನನಗೊಂದ್ಸಲ ಕೊಡು. ಇನ್ನು ಬ್ಯಾಕ್ಗ್ರೌಂಡ್ಗೆ ಈ ಥರ ಸ್ಕ್ರೀನ್ ಹಾಕಿದ ಮೇಲೆ ಇನ್ನು ಕೆಳಗಡೆ ಚಾಪೆ ಹಾಸ್ಬಿಟ್ಟು ಇದು ಏನಿದೆ ಒಂದು ಮೆಟೀರಿಯಲ್ ಇದೆಯಲ್ಲ, ಸಾಫ್ಟ್ ಮೆಟೀರಿಯಲ್, ಅದನ್ನೇ ಹಾಕ್ಕೊಂಡೆ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಅಂತ. ನಮಗಿಂತ ಲಿರಿಷಾ ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ಲು. ಏನೋ ಒಂಥರ ಅವ್ಳಿಗೆ ಕೇಕು ಸೆಲೆಬ್ರೇಷನ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ನಾನು ಈ ಕಿಟಕಿ ಇದೆಯಲ್ಲ ಅದಕ್ಕೆ ಸ್ವಲ್ಪ ಲೈಟ್ಸ್ನ ಹಾಕ್ಬಿಟ್ಟಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವಳಂತೂ ಫುಲ್ ಖುಷಿಯಾಗಿದ್ಲು. ನಾನು ಇದನ್ನು ಕೊಡ್ತೀನಿ, ನಾನು ಅದನ್ನು ಮಾಡ್ತೀನಿ, ನಾನು ಲೈಟ್ಸ್ ಎಲ್ಲ ಹಾಕ್ತೀನಿ ಅಂತ ಎಲ್ಲ ಫುಲ್ ಖುಷಿಯಾಗಿ ಇನ್ವಾಲ್ವ್ ಆಗ್ತಿದ್ಲು. ಹಾಗಾಗಿ ಅವಳಿಗಂತೂ ತುಂಬಾ ಎಂಜಾಯ್ ಮಾಡ್ತಿದ್ದಾಳೆ. ಇದೊಂದು ಲೈಫ್ ಏನಿದೆ ನಮ್ಮ ಪಾಪು ಬಂದಮೇಲೆ ಒಂಥರ ಹೊಸ ಲೈಫ್ನ ಅವಳು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ. ಒಂದೊಂದ್ಸಲ ಕೀಟ್ಲೂ ಮಾಡ್ತಾಳೆ, ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ಸೆಲೆಬ್ರೇಷನ್ಗೆಲ್ಲ ಪ್ರಿಪೇರ್ ಆಗ್ತಿದೆ. ಇನ್ನು ಕೇಕ್ನ 3 ಮಂತ್ಸ್ ಅಂತ ಈ ಥರ ಸಿಂಪಲ್ಲಾಗಿ ಮಾಡಿಸಿದ್ದೆ. ಇದು ಪಿಂಟ್ರೆಸ್ಟಲ್ಲಿ ನೋಡಿದ್ದೆ ಈ ಡಿಸೈನು, ಸಿಂಪಲ್ಲಾಗಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದೇ ಥರ ಇರಲಿ ಅಂತೇಳಿ 3 ಮಂತ್ಸ್ದು ಮಾಡಿಕೊಂಡೆ. ಚೆನ್ನಾಗಿ ಕಾಣಿಸ್ತಿತ್ತು, ತುಂಬ ಓವರಾಗಿರಲಿಲ್ಲ, ಸಿಂಪಲ್ಲಾಗಿ ಚೆನ್ನಾಗಿತ್ತು. ಈಗ ಪಾಪುನ ಲಿರಿಶಂಕರ್ ಕೊಡ್ತಾ ಇದ್ದೀನಿ, ಬಿಗ್ಗಿಯಾಗಿ ಹಿಡ್ಕೊಂಡು ಕೂತಿದ್ಲು ಅವಳು ತಮ್ಮನ್ನು. ಇದೇ ಕೇಕ್ನ ನಾನು ಫೋಟೋಶೂಟ್ಗೆ ಬಳಸ್ಕೊಂಡು ಅದನ್ನ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ, ಹಾಗೆಯೇ ಸಂಜೆ ಕಟ್ ಮಾಡೋಣ ಅಂತ. ಇವಾಗ ಅದನ್ನೇ ಸೆಲೆಬ್ರೇಷನ್ಗೆ ಬಳಸ್ಕೊಳ್ತಾ ಇದ್ವಿ. ಸುಮ್ಮನೆ ಎರಡೆರಡೆಲ್ಲ ಏನಕ್ಕೆ ಅಲ್ವಾ, ಅದರಲ್ಲೇ ಫೋಟೋ ತೆಗೆದುಬಿಟ್ಟು ಇವರೆಲ್ಲ ಬಂದಮೇಲೆ ಅದನ್ನೇ ಸೆಲೆಬ್ರೇಷನ್ಗೆ ಬಳಸ್ಕೊಂಡ್ವಿ. ಇವತ್ತು ಗುರುವಾರ ಬೇರೆ ಇತ್ತು. ನಾನು ಸೋಮವಾರ ಮತ್ತು ಗುರುವಾರ 2 ದಿನ ನಾನ್ ವೆಜ್ ತಿನ್ನಲ್ಲ. ಮೊದಲು ಏನಂದರೆ ಕೇಕಿಗೆ ಏನೂ ಅಂದ್ಕೊಂಡಿರಲಿಲ್ಲ, ಸುಮ್ಮನೆ ತಿಂದುಬಿಡ್ತಿದ್ದೆ. ಸೆಲೆಬ್ರೇಷನ್ ಇದ್ದರೆ ಕೇಕ್ನ ತಿಂದುಬಿಡ್ತಿದ್ದೆ. ಎಗ್ ಹಾಕ್ತಾರಲ್ವ ಅದೆಲ್ಲ ನೋಡ್ತಿರ್ಲಿಲ್ಲ, ಜಸ್ಟು ಸೆಲೆಬ್ರೇಷನ್ ಇದ್ದಾಗ ಸೋಮವಾರ ಆಗಲಿ ಗುರುವಾರ ಆಗಲಿ ತಿಂದುಬಿಡ್ತಿದ್ದೆ. ಬಟ್ ಇವಾಗ ಅದನ್ನು ಕೂಡ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರವರ ನಂಬಿಕೆ ಅದೆಲ್ಲ, ಕೆಲವರು ನಂಬ್ತಾರೆ, ಕೆಲವರು ಏನಿಲ್ಲ ತಿನ್ಬೋದು ಅಂತಾರೆ. ಬಟ್ ಅದು ಅವ್ರವ್ರ ಇಷ್ಟ. ನಾವು 2 ದಿನ ತಿನ್ನಲ್ಲ ಅಲ್ವಾ, ಹಾಗಾಗಿ ಮೊಟ್ಟೆನೂ ಕೂಡ ತಿನ್ನೋದು ಬೇಡ. ಮೀನ್ಸ್ ಕೇಕು, ಮೊಟ್ಟೆ ನಾನು ಡೈರೆಕ್ಟಾಗಿ ತಿನ್ನಲ್ಲ, ಬಟ್ ಕೇಕಿಗೆ ಹಾಕ್ಬಿಟ್ಟಿರ್ತಾರಲ್ಲ, ಹಾಗಾಗಿ ಆ ಕೇಕ್ನು ಕೂಡ ತಿನ್ನೋದು ಬೇಡ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ಈ ಬಜ್ಜಿ ಬೋಂಡ ಮಾಡೋ ಕಡೆ ಅಥವಾ ಈ ಪಪ್ಸ್ಗಳೆಲ್ಲ ಮಾಡ್ತಾರಲ್ಲ, ಅಲ್ಲೂ ಕೂಡ ಸೋಮವಾರ ಗುರುವಾರ ನಾನು ತೊಗೊಂಡು ತಿನ್ನಲ್ಲ. ಅದೇನೋ ಒಂಥರ ನನಗೆ ಇಷ್ಟ ಆಗೋಲ್ಲ. ಸೊ ಆ ಥರ ಇಲ್ಲಿ ಸ್ವಲ್ಪ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಲಿರಿಷಾ ಅಂತೂ ಒಂದು ದಿನಕ್ಕೆ 500 ಮುತ್ತು ಕೊಡ್ತಾ ಇರ್ತಾಳೆ ಅವನಿಗೆ. 500 ಜಾಸ್ತಿನೇ ಮೀರುತ್ತೆ ಅನಿಸುತ್ತೆ. ಇಲ್ಲೇ ವೀಡಿಯೋದಲ್ಲೇ ಒಂದಷ್ಟು ಸಲ ಮುತ್ತು ಕೊಟ್ಟಿದ್ಲು. ಎಡಿಟಿಂಗ್ ಮಾಡಬೇಕಾದ್ರೆ ಒಂದಷ್ಟು ಕ್ರಾಪ್ ಮಾಡಿಬಿಟ್ಟಿದ್ದೀನಿ. ಇದಾದಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಚೆನ್ನಾಗಿ ಬರೋ ಥರ. ಆಮೇಲೆ ಕೇಕ್ನ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಲಿರಿಷಾ ಅಂತೂ ನಾನೇ ಕಟ್ ಮಾಡಿದ್ದೀನಿ ಅಂತ ಕುತ್ಕೊಂಡ್ಬಿಟ್ಟಿದ್ಲು. ಆಮೇಲೆ ಪಾಪ ಕೈಲಿ ಕಟ್ ಮಾಡಿಸ್ಬೇಕು ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ದಾಯಿತು. ಹ್ಯಾಪಿ ಬರ್ತ್ಡೇ ಟು ಯು ಮೈ ಕಂದ.
ನೀನು ನನ್ನ ನೋಡ್ತಿದ್ದೆ ನೀನು ಅವನಿಗೆ ಎಲ್ಲ ಮಾಡಬೇಡ ನೀನು ಹಿಡ್ಕೋ ನಾನು ಹಿಡ್ಕೊತೀನಿ ಆಯ್ತು ಅವನ ಕೈ ಹಿಡಿಸಿರೋ ಹ್ಯಾಪಿ ಬರ್ಡೇ ಮಗ 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 ಸುದ್ದಿರೇ ಮೊನ್ನೆ ಹಿಡ್ಕೊಬರ್ತಾ ಇಲ್ಲಿ ನೀನು ಇರು ಅವನು ಹಿಡ್ಕೊಳ್ಳಿ ಅವನು ಬಿಟ್ರೆ ಚಿನ್ನು ಬಿಡು ಚಿನ್ನು ಅವನು ಅವ್ರು ಕಟ್ ಮಾಡಲ್ಲ ಸಾಕು ಸಾಕು ನಿಮ್ಗೆ ಇಷ್ಟಕ್ಕೆಲ್ಲ ಅವ್ನು ಮಾಡ್ಬೇಡ ಅವನಿಗೆ ತಿನ್ಸ್ಕೋಬೇಡ ನೀನು ಇಲ್ಲಿ ಇಟ್ಕೊಂಡ್ ಇಲ್ಲಿ ನೋಡು ಬಂದ ಬಿಡು ಚಿನ್ನು ನೆಕ್ಬೇಡ ನೀನು ಫಸ್ಟ್ ಇದೇ ಕಟ್ ಮಾಡ್ಲಿ ಅವನು ದೇವ್ರೆ ಅವಕ್ಕಿಲ್ವಾ ಅಂತ ಇಲ್ವಾ ಇದು ಇದಾಯ್ತಲ್ಲ ಬಣ್ಣ ಇರೋದು ಎಡಿಟೆಡ್ ಆಗಿ ಅಷ್ಟೇ ಹ್ಯಾಪಿ ಬರ್ಡೇ ಕೇಕ್ ತಿನ್ನಂಗಿಲ್ಲ ಹಿಂಗೆಲ್ಲ ಹೋಗಲ್ಲ ಅಷ್ಟೇ ಬಂದೆ ನಿಂದು ಕೇಕ್ ಕಟ್ ಮಾಡೋದು ಈ ಬರ್ಡೇ ನಗ್ತಾ ಇದ್ದಾನಾ ನಗ್ತಾ ಇದ್ದಾನ ನಗ್ತಾ ಇದ್ದಾನ ಅವನು ಬಂಗಾರಿ ಅಯ್ಯೋ ಸಿರಿ ಬೇಡ ಬೇಡ ಅದೆಲ್ಲ ಕ್ರೀಮ್ ಆದ ಬಿಟ್ಟೆ ಅದ್ರಲ್ಲಿ ಕೇಕ್ ಇಡಿ ಹೋಗಿ ಕೈ ತೊಳಿ ನೀನು ಇದೆಲ್ಲ ಮಾಡಬೇಡ ಇಡಿಲ್ಲ ಒಂಚೂರು ನಾನು ತಿನ್ನೋಣ ಬೇಡ ಮಂಗ ನಂಗೆ ಬೇಡ ನನಗೆ ತಾನೇ ಇಷ್ಟ ಮತ್ತೆ ತಿನ್ನೋ ನಾನು ಮಾಡ್ತಿ ಇವತ್ತು ಗುರುವಾರ ನಾನು ತಿನ್ನೋಣ ನಾನು ತಿಂತೀನಿ ನನಗೆ ತಿನ್ಸ್ಬಿಟ್ಟೆ ನಂಗೆ ಬೇಡ ಬೇಡಮ್ಮ ನಂಗೆ ಈಗ ಚೆನ್ನಾಗಿಲ್ಲ ನಿನ್ನೆರು ಮುಂದೆ ಬಂದಿದ್ದು ನಿನ್ನೆರು ಮುಂದೆ ಬಂದಿದ್ದು ಬಿಡ ಅಯ್ಯೋ ಮಂಗ ಅಯ್ಯೋ ಅಯ್ಯೋ ತಾಯಿ ಜಗನ್ಮಾತೆ ನಮಸ್ಕಾರ ನಿಮ್ಗೆ ಮುದ್ದು ಗುಮ್ಮ ಮುದ್ದು ಪುಮ್ಮ ಅದೇ ಪಾಪು ಪಾಪು ತಮ್ಮನ ಬರ್ಡೇ ಹೆಂಗಾಯ್ತು ಓ ಬುಡಮ್ಮ ಬುಡಮ್ಮ ಬುಡವ ತಾಯಿ ಜಗನ್ಮಾತೆ ಚಿನ್ನ ತಮ್ಮ ಬರ್ಡೇ ಹೆಂಗಾಯ್ತು ತಮ್ಮ ಬರ್ಡೇ ಹೆಂಗ್ ಮಾಡಿದೆ ಯಾಕ್ರಿ ಸಾಹೇಬ್ರೆ ಸೊ ಗೈಸ್ ಇವಾಗ ವಿಡಿಯೋನ ಎಂಡ್ ಮಾಡೋಣ ಅಂತ ಅಲ್ಲಿ ನೋಡಿ ಚಿನ್ನು ಬಾಯ್ ಮಾಡು ವಿಡಿಯೋ ಎಂಡ್ ಮಾಡೋಣ ಈ ಕಡೆ ಬಾ ಕಾಣಿಸ್ತಾ ಇಲ್ಲ ಈ ಕಡೆ ಬಾ ಕಾಣಿಸ್ತಾ ಇಲ್ಲ ಸೊ ಈಗ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ನನ್ನ ಮಗನ 3 months ಬರ್ಡೇ ಬ್ಲಾಗ್ನ ಚೆನ್ನಾಗಿತ್ತು ಎಲ್ಲ ಸೆಲೆಬ್ರೇಷನ್ನು ಕೇಕ್ ಮಾತ್ರ ತಿನ್ನಲಿಲ್ಲ ಇವತ್ತು ಗುರುವಾರ ನಾನು ಮೊಟ್ಟೆ ಇದೆಲ್ಲ ತಿನ್ನಲ್ಲ ಇದು ನೈಟು ಮಾರ್ನಿಂಗ್ ಅಲ್ಲ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ರಿರಿಷಾ ಈ ಬಟ್ಟೆ ಯಾವಾಗ ತಗೊಟ್ಟಿದ್ದೀನಿ ನಾನು ಯಾರು ತಗೊಟ್ಟಿದ್ದು ಯಾರು ತಗೊಟ್ಟಿದ್ದು ಅಮ್ಮ ಪಪ್ಪ ಅಂದೆ ಪಪ್ಪ ಅಂದ್ರೆ ದುಡ್ಡು ಕೊಟ್ಟಿದ್ದು ಬಟ್ ಅಮ್ಮ ತರಿಸಿದ್ದು
ಈ ಡ್ರೆಸ್ನ ಇನ್ನೊಂದು ಸುಮಾರು ಡ್ರೆಸ್ ನಾನು ತಗೊಟ್ಟಿದ್ದೀನಿ. ಬಟ್ಟೆ ನಮ್ಮನ್ನೇ ತಗೋಯಿದ್ದೇನೆ. ಒರೆಸಪ್ಪ. ನನ್ನ ಮಗಳು ಸುಸು ಒರೆಸ್ತಾ ಇದ್ದಾಳೆ ತಮ್ಮನ ಸುಸುನ. ಬಕ್ಕಂಡ್ರಸು ಬಿಡು, ನಾನು ಒರೆಸ್ತೀನಿ ಬಿಡು. ಕಾಲಲ್ಲಿ ತುಳಿಬಾರ್ದು, ಹೊಟ್ಟೆ ನೋವು ಬರುತ್ತೆ ತಮ್ಮಂಗೆ. ಅಲ್ಲಿ ಏಟ್ ಕೊಡ್ತೀನಿ ನಾನು ಒರೆಸ್ತೀನಿ ಬಿಡಪ್ಪ. ಚಿನ್ನೋ ಕಾಲಲ್ಲಿ ಒರೆಸ್ಬಾರ್ದು, ಓಕೆನಾ? ಇವನು ಸುಸು ಮಾಡಿದ್ನಾ ಎಲ್ಲ ಕೆಳಗಡೆ ಹೋಗಿಸ್ಬಿಟ್ಟ. ಕೆಳಗಡೆ ಅಲ್ಲೇ ಹಾಕಪ್ಪ. ಥ್ಯಾಂಕ್ ಯು ಮಗಳೇ. ಬರೀ ನೀನು ಡ್ಯಾನ್ಸ್ ಮಾಡು ಚಿನ್ನಮ್ಮ, ಡ್ಯಾನ್ಸ್ ಮಾಡು. ಸಾಕು. ಬಾಯ್ ಮಾಡಿ ಇಲ್ಲಿ, ಬಾಯ್ ಮಾಡೋಣ ಎಲ್ರಿಗೂ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಹೇಳ್ಬಿಡಿ. ಇಲ್ಲ ನಮ್ಮ ಚಾನಲ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್. ಟೇಕ್ ಕೇರ್. ಗುಡ್ ನೈಟ್. ಸೊ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ನನ್ನ ಮಗಳು ಹೇಳಿದಂಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಟೇಕ್ ಕೇರ್. ಲವ್ ಯು ಆಲ್. I love you too, Karne. Vidya.